ಚುನಾವಣೆ ನಡೀಬೇಕಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿನೇ ಟಾರ್ಗೆಟ್, ಬಿಜೆಪಿ ಕಾಂಗ್ರೆಸ್, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಟಿಎಂಸಿ ಟಾರ್ಗೆಟ್. ಆಯ್ತು, SIR ವಿಚಾರದಲ್ಲಿ ತಾವೇನೆ ಖುದ್ದಾಗಿ ಹೋಗಿ ಕೋರ್ಟ್ ನಲ್ಲಿ ಆರ್ಗ್ಯೂ ಮಾಡೋ ಲೆವೆಲ್ ಅಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿದ್ರು ಮಮತಾ ಬ್ಯಾನರ್ಜಿ ಅವರು ಬೀಂಗ್ ಅ ಸಿಎಂ. ಅವ್ರು ಅಲ್ಲಿ ಹೇಳಿದ್ದು ಹರಾಸ್ಮೆಂಟ್ ರೀತಿಯಲ್ಲಿ ಆಗ್ತಾ ಇದೆ, ಟಾರ್ಗೆಟೆಡ್ ಡಿಲೀಷನ್ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಮಂದಿ BLOಗಳ ಹತ್ಯೆ ಆಗೋಗಿದೆ SIR ನಡೀತಾ ಇರಬೇಕಾದ್ರೆ. ಕೋರ್ಟ್ನ ಮುಂದೆ ಹೇಳಿರೋ ಮಾತು ಸರ್, ತನ್ನ ರಾಜ್ಯದಲ್ಲಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆನೇ ಹಬ್ಬ, ಅಂತ ಹಬ್ಬದಿಂದ ಬಲವಂತವಾಗಿ ಕೆಲವರನ್ನ ಆಚೆ ಇಡ್ಲಾಗ್ತಾ ಇದೆ ಅಂತಂದ್ರೆ ರೈಟ್ಸ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ, ರೈಟ್ಸ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ. ಸ್ಮಿತಾ ಮೇಡಮ್ ಸರಿ ಇದೆ. ನಮ್ಮ ಯಡಳ್ಳಿ ಸರ್ ಇನ್ನು ಮಾತಿಂದ ಪ್ರಾರಂಭ ಮಾಡ್ತೀನಿ. ಅವ್ರು ಹೇಳಿದರು 3 ಟರ್ಮು ದಬ್ಬಾಳಿಕೆಯಿಂದ ಬರೋಕ್ಕಾಗೋದಿಲ್ಲ, ದೀದಿ ಅವರು ಬಂದಿದ್ದಾರೆ ಹಾಗಾಗಿ ಒಳ್ಳೆ ಆಡಳಿತ ಅಂತ. ಈಗ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ 99% ತಗೊಂಡಿದ್ದಾರೆ. ಅಲ್ಲ ಕೇಳ್ರಿ, ಅಲ್ಲ ಮಧ್ಯ ಯಾಕೆ ಮಾಡಿ ಕೇಳ್ರಿ, ಸ್ವಲ್ಪ ತಾಳ್ಮೆ ಅಲ್ಲಿ ಚುನಾವಣೆ ನಡೆದಿಲ್ಲ ಗೊತ್ತಿಲ್ಲ, ನೀವು ಓದ್ಕೊಳ್ಬೇಕು. ಚುನಾವಣೆ ಅದು ಚುನಾವಣೆಯಲ್ಲಿ ಎಲ್ಲಾರು ಇರ್ಲಿ, ಒಂದು ಪಕ್ಷ ಇರ್ಲಿ, ಆಯ್ತಾ. ಎರಡನೇದು ದಬ್ಬಾಳಿಕೆಯಿಂದ ಬಂದಿದಾರೋ ಇಲ್ವೋ ಅದನ್ನ ಜನ ಈಗ ನಿರ್ಧಾರ ಮಾಡ್ತಾರೆ. ಸಂವಿಧಾನ ಅನ್ನೋದಿದೆಯಲ್ಲ, ಅದು ಮಮತಾ ಬ್ಯಾನರ್ಜಿ ಮನೆಯ ಸಾಕು ನಾಯಿ ಅಲ್ಲ, ಅದು ಗುಲಾಮಗಿರಿ ಸಂಕೇತ ಅಲ್ಲ ಸಂವಿಧಾನ. ಸುಮ್ಮನೆ ಇರಬೇಕು, ಸುಮ್ಮನಿರಿ, ನಾ ಮಾತಾಡ್ತೀನಿ, ಸುಮ್ಮನಿರಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ, ಗಲಾಟೆ ಬೇಡ, ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸಂವಿಧಾನ ಅಂದ್ರೆ ಅದು ದಾಸ್ಯ ಮುಕ್ತದ ಸಂಕೇತ ಮೇಡಮ್. ಹಾಗಾಗಿ ನೀವು ಚುನಾವಣೆ ಮತ್ತೊಂದು ಆಡಳಿತ ಇವೆಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲಿ ನಡಿಬೇಕು. 1950 ಜನವರಿ 26 ನಂತರ ಈ ಎಕ್ಸಿಸ್ಟಿಂಗ್ ಯಾವ್ಯಾವ ಆಕ್ಟ್ ಇತ್ತು ಅವೆಲ್ಲವೂ ಕೂಡ ನಿರರ್ಥಕ, ಸಂವಿಧಾನದ ಅಡಿಯಲ್ಲೇ ನಡಿಬೇಕು. ಈಗ ಬಹಳ ಸ್ಪಷ್ಟವಾಗಿ ದೀದಿಯವರಿಗೆ ನೀವು ಹೇಳಿದ್ರಿ SIRನ ಅವರೇ ರೆಪ್ರೆಸೆಂಟ್ ಮಾಡಿದ್ರು, ಚುನಾವಣೆ ಒಂದಪ್ಪ ಎಲ್ಲ ಸರಿ, ಚುನಾವಣೆ ಯಾವ್ದ್ರ ಅಡಿಯಲ್ಲಿ ನಡಿಬೇಕು? ಸಂವಿಧಾನದ ನಿಯಮಗಳ ಅಡಿಯಲ್ಲಿ ನಡಿಬೇಕು. ಸಂವಿಧಾನದ ನಿಯಮ ಏನು ಹೇಳ್ತಾ ಇದೆ? ಸೆಂಟ್ರಲ್ ಗವರ್ನಮೆಂಟು ಈ SIRನ ಮಾಡುವಾಗ ಅಬ್ಜೆಕ್ಷನ್ ಬಂದರೆ ನಾನು ಎಲ್ಲಿಗೂ ಹೋಗಂಗಿಲ್ಲ, ಯಾವುದೇ ನೀವು ಕೋರ್ಟ್ಗೆ ಹೋಗಂಗಿಲ್ಲ, ರಾಷ್ಟ್ರಪತಿ ಹತ್ರಕ್ಕೆ ಹೋಗ್ಬೇಕಂತಿದ್ಯಾ? SIR ಮಾಡೋದು ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರದ ಅಧಿಕಾರ. ಒಂದ್ ನಿಮಿಷ ಕೇಳ್ಕೊಳ್ರಿ, ನೀವು ಕೇಳ್ಕೊಳಕ್ಕೆ ರೆಡಿ ಇಲ್ವಲ್ಲ? ಅಲ್ಲ, ನೀವ್ ಹೇಳ್ದಾಗ ನಾವು ಕೇಳಿದೀವಿ, ಈ ವೇದಿಕೆಗೆ ಯಡಳ್ಳಿ ಸರ್, ಇಲ್ಲಿ ದಬ್ಬಾಳಿಕೆ ಆಗೋದು ಬೇಡ, ಮತ್ತೊಬ್ಬರ ಧ್ವನಿಯನ್ನ ನೀವು ಪ್ರದರ್ಶನ ಮಾಡಿ, ಪೆನ್ ಅಂಡ್ ಪೇಪರ್ ಇನ್ ಫ್ರಂಟ್ ಆಫ್ ಯು, ಕೈಂಡ್ಲಿ ನೋಟ್ ಡೌನ್ ಅಂಡ್ ಆಬ್ಜೆಕ್ಟ್ ಮಾಡಿ. ಮುಂದುವರಿಸಿ ಸರ್. ಸ್ಮಿತಾ ಮೇಡಮ್ ಏನ್ ಹೇಳ್ತದೆ, SIR ಮಾಡೋ ಪ್ರಕ್ರಿಯೆಯನ್ನ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯಾವಾಗ ಬೇಕಾದ್ರೆ ತಗೊಳ್ಬೋದು, ಬಿಫೋರ್ ಎಲೆಕ್ಷನ್ ತಗೋಬಹುದು, ಆಫ್ಟರ್ ಎಲೆಕ್ಷನ್ ತಗೊಳ್ಬೋದು. ಅದಕ್ಕೆ ರಾಷ್ಟ್ರೀಯ ಹಿತದೃಷ್ಟಿ ಸಂವಿಧಾನ ಅವಕಾಶ ಕೊಟ್ಟಿದೆ. ಉದಾಹರಣೆಗೆ ಆರ್ಟಿಕಲ್ 256, 257, 258 ಏನ್ ಹೇಳ್ತದೆ? ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಯಾವುದೇ ನಿರ್ದೇಶನವನ್ನು ತಿರಸ್ಕರಿಸುವಂತಿಲ್ಲ. ಈ ರೀತಿಯ ಚುನಾವಣೆಗೆ ನಾನು ಹೇಳ್ತಾ ಇದ್ದೀನಿ, SIR ಇದ್ರು ಇನ್ನೊಂದಿರೋ ಯಾವುದೇ ಕ್ರಮ ಎಕ್ಸಿಕ್ಯೂಟ್ ಮಾಡುವ ಕ್ರಮಕ್ಕೆ ರಾಜ್ಯ ಸರ್ಕಾರ ವಿರುದ್ಧ ಹೋಗೋಂಗಿಲ್ಲ ಅಂತ ಹೇಳುತ್ತೆ. ನೀವೇನ್ ಮಾಡಿದ್ರಿ? ದೀದಿ ಏನ್ ಮಾಡಿದ್ರು? ಒಂದ್ ನಿಮಿಷ ನೋಡಿ, ಇವ್ರು ಹೇಳಿದ್ರು ಸ್ವಾಯತ್ತತೆ ಇದೆ, ರಾಜ್ಯಗಳಿಗೆ ಸ್ವಾಯತ್ತತೆ ಇಲ್ಲ. ನೀವು ಕರೆಕ್ಟ್ ಕೇಳ್ಕೋಬೇಕು. ಮಿಷನರಿ ಆಕ್ಟಿವಿಟಿ ಮಾತ್ರ, ಕೇಂದ್ರಕ್ಕೆ ಮಾತ್ರ ಪ್ರಭುತ್ವ ಇದೆ, ಪರಮಾಧಿಕಾರವನ್ನು ಇಡೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವ ಸಂವಿಧಾನ ಕೊಟ್ಟಿರೋದು. SIR ನೀವೇನ್ ಮಾಡಿದ್ರಿ? SIR ನಲ್ಲಿ ಅಕ್ರಮ ನಡೀತಾ ಇದೆ, ವಲಸಿಗರು ಕರೀತಾರೆ, ಈಗ ಒಂದು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಏನ್ ಕೇಳಿದ್ರೆ ಅದೊಂದು ಸೆಂಟ್ರಲ್ನವ್ರನ್ನ ಈ ಚುನಾವಣೆ ಸಂದರ್ಭಕ್ಕೂ ಅಥವಾ SIR ಸಂದರ್ಭಕ್ಕೂ ಬಳಸಬೇಡಿ, ಸ್ಟೇಟ್ ಎಂಪ್ಲಾಯಿನ ಬಳಸಿ ಅಂತ. ನಾಚಿಕೆ ಆಗ್ಬೇಕಲ್ವಾ? ನಾನು ಹೇಳೋದು, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋ ಅಥವಾ ಅವ್ರ ಪಕ್ಷ ಒಂದಿದೆ ಅನ್ನೋ ಕಾರಣಕ್ಕೆ ಸಂವಿಧಾನದ ಆಶಯಗಳನ್ನ ಬೀದಿ ಪಾಲ್ ಮಾಡಬಾರ್ದು. DVG ಅಂತ ಒಬ್ಬ ಕನ್ನಡದ ಶ್ರೇಷ್ಠ ಬರಹಗಾರ ಅವತ್ತು ಸಂವಿಧಾನ ರಚನೆ ಆದ ಸಂದರ್ಭಕ್ಕೆ ಒಂದು ಮಾತು ಹೇಳ್ತಾರೆ, ಇದು ರಿಲೇಟೆಡ್, ನಾನು ಸೇರಿಸ್ತೀನಿ ಮೇಡಮ್. ಒಂದು ಸಂವಿಧಾನ ಅಂತ ಅಸ್ತಿತ್ವಕ್ಕೆ ಬಂದ ಮೇಲೆ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂದರೆ ಅವ್ರು ಬರೀತಾರೆ ನೋಡಿ, ಗೋ ಹತ್ಯೆ ನಿಷೇಧವನ್ನು ಸಂವಿಧಾನದ ಎಲ್ಲ ಅಂಬೇಡ್ಕರ್ ಸೇರಿದ ಎಲ್ಲರೂ ಅಪ್ರೂವ್ ಮಾಡಿದ್ರು. ಆ ಗೋ ಹತ್ಯೆ ನಿಷೇಧ ಜಾರಿ ಆಗಬೇಕು ಅಂತ ಹೋರಾಟ ಮಾಡುವಾಗ ನೆಹರು ಇದನ್ನ ತಂಟೆಕೋರರ ಗಲಾಟೆ ಅಂತ ಹೇಳ್ತಾರೆ.
ಅಧಿಕಾರ ಪಡೆದ ಎಲ್ಲರೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಮತ್ತು ಸಂವಿಧಾನವನ್ನ ಗೌರವಿಸುವುದಿಲ್ಲ ಎನ್ನುವುದಕ್ಕೆ ನೇರ ಉದಾಹರಣೆ ಅಂತ ಇಟ್ ವಾಸ್ ಎ ರಿಟರ್ನ್ ಡಾಕ್ಯುಮೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಧಿಕಾರ ಸಿಕ್ಕ ತಕ್ಷಣಕ್ಕೆ ವಿಷಯ ಗೋಹತ್ಯದಲ್ಲ ಸರ್, ಸಂವಿಧಾನದ ಆಶಯಗಳಿಗೆ ಬದ್ಧರಾಗಬೇಕು ಅನ್ನೋದು. ಈಗ ಈ ಮಹಾತ್ಮ ಏನು ದೀದಿ ಇದರಲ್ಲ, ಒಂದು ಮಹಿಳೆ ನಾನು ಗೌರವಿಸ್ತೀನಿ, ಆದ್ರೆ ಸಂವಿಧಾನವನ್ನ ಧಿಕ್ಕರಿಸಿ ಮೇಡಮ್ ಏನ್ ನಡೀತು ಮೇಡಮ್ SIR ಸಂದರ್ಭಕ್ಕೆ? ಸುದರ್ಶನ್ ಸರ್, ಬಟ್ ಪ್ರಶ್ನೆ ಇರೋದು SIR ನಡೆಸಿದ್ದಲ್ಲ. ಎಡಳಿ ಸರ್, ಎಡಳಿ ಸರ್, ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಆಗೋದು ಬೇಡ ಸರ್, ಐ ಕೈಂಡ್ಲಿ ರಿಕ್ವೆಸ್ಟ್ ಯು, ವಿಷಯಾಂತರ ಆಗೋದು ಬೇಡ. ಸುದರ್ಶನ್ ಸರ್, SIR ಮಾಡಿದ್ರ ಬಗ್ಗೆ ಒಬ್ಜೆಕ್ಷನ್ ಇಲ್ಲ. ನಾನು ಮತ್ತೆ ಸ್ಪೆಸಿಫಿಕಲಿ ನನ್ನ ಪ್ರಶ್ನೆಯನ್ನ ರಿಪೀಟ್ ಮಾಡ್ತೀನಿ. ಟಾರ್ಗೆಟೆಡ್ ಡಿಲೀಷನ್ ಮಾಡ್ಲಾಗ್ತಾ ಇದೆ, ಹೆರಾಸ್ಮೆಂಟ್ ಆಗ್ತಾ ಇದೆ SIR ಸಂದರ್ಭದಲ್ಲಿ ಅನ್ನೋದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಆಕ್ಷೇಪ ಆಗಿತ್ತು. ಮುಖ್ಯಮಂತ್ರಿಯವರ ಆಕ್ಷೇಪ ಆದ್ರೆ ಏನು ಡಾಕ್ಯುಮೆಂಟ್ಸ್ ಏನ್ ಹೇಳ್ತಾ ಇದೆ? SIR ಮಾಡಕ್ ಬಂದಂತ ಕೋರ್ಟ್ ನ ಜಡ್ಜ್ಗಳನ್ನ ಕೂಡಿ ಹಾಕಿದಂತ ಪ್ರಕರಣ ಇತಿಹಾಸದಲ್ಲಿ ಇರಲಿಲ್ಲ. ಭಾರತ ಇತಿಹಾಸದಲ್ಲಿ ನ್ಯಾಯಾಧೀಶರನ್ನ ಕೂಡಿ ಹಾಕಿ ಚೀಮಾರಿ ಹಾಕ್ಸ್ಕೊಂಡಿದೆ ಯಾರು? ಇದೇ ಮಮತಾ ಬ್ಯಾನರ್ಜಿಯ ಸರ್ಕಾರ. NHRC ಅಧಿಕಾರಿಗಳು ಆ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಏನಾಯ್ತು? ಆ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ NHRC ಅಧಿಕಾರಿ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಮೇಲೆ ದಾಳಿ ನಡೀತು. ಇದೇನಿದೆ? ಸಂವಿಧಾನದ ಆಶಯವನ್ನು ದೂರ ಮಾಡೋದಲ್ವಾ? ಬಹಳ ಮುಖ್ಯವಾಗಿ ಮೇಡಮ್ ನೀವು ತಿಳ್ಕೊಳ್ಳಿ. ನಾನು ಏನು ನಿಮಗೆ ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ. ನಿಮ್ಮ ಎಲ್ಲ ಅಪೀಲ್ಗೆ ಎಲ್ಲ ನೀವು ಏನು ಫೋರ್ಸ್ ಡಿಲೀಟ್ ಇದೆಲ್ಲದಕ್ಕೂ ನ್ಯಾಯಾಲಯ ಇದೆ. ಕೋರ್ಟ್ಗೆ ಹೋಗಿದ್ದೀರಿ, ಕೋರ್ಟ್ಗೆ ಹೋಗ್ಬೇಕು. ಅದಕ್ಕೆ ಸಂವಿಧಾನವನ್ನು ಮೀರಿ ಹೋಗಿ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಚೀಮಾರಿ ಹಾಕತ್ತೆ. ಸರಿ, ನಾನು ಕ್ಷಮೆ ಇರಲಿ ಸರ್, ಸುದರ್ಶನ್ ಅಂದೆ ಸುಧಾಕರ್ ಸರ್. ನಾನು ಮೋಹನ್ ಚಿತ್ತಾಲೆ ಸರ್ ಹತ್ರ ಎಡಳ್ಳಿ ಸರ್ ಅವರು ನಿನ್ನೆ ಮೊನ್ನೆ ಹರಿದಾಡಿದ ವೈರಲ್ ವಿಡಿಯೋ ಬಗ್ಗೆ ಮಾತನಾಡ್ತಾ ಇದ್ರು ಸರ್. ಸ್ಟ್ರಾಂಗ್ ರೂಮ್ ಒಳಗಡೆ ಯಾರೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಅನುಮಾನ. ಅದಾದ್ಮೇಲೆ TMC BJP ಎಲ್ಲರೂ ಹೋಗಿ 4-5 ಗಂಟೆಗಳ ಕಾಲ ನಡೆಸಿದ ಹಂಗಾಮ ಭವಾನಿಪುರ ಮತಕ್ಷೇತ್ರದ ಸ್ಟ್ರಾಂಗ್ ರೂಮ್ನ ಬಳಿಯಲ್ಲಿ ಸರ್. ಬಟ್ ನಮ್ಮ ಹೋಮ್ವರ್ಕ್ ಪ್ರಕಾರ, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ, ಎಡಳ್ಳಿ ಸರ್ ಕೂಡ ಹೇಳಿ, ಪೋಸ್ಟಲ್ ಬ್ಯಾಲೆಟ್ ಮೂಲಕ ಬಂದಿರುವ ಮತಗಳನ್ನ ಕ್ಷೇತ್ರವಾರು ವಿಂಗಡಣೆ ಮಾಡಲಿಕ್ಕಿದೆ, ನಿಮ್ಮ ಪಕ್ಷದ ಏಜೆಂಟ್ಗಳನ್ನ ಕಳಿಸಿ ಅಂತ ಹೇಳಿ ರಿಟರ್ನಿಂಗ್ ಆಫೀಸರ್ ಇಂದ, ಮೋಹನ್ ಚಿತ್ತಾಲೆ ಸರ್ ಇಫ್ ಐ ಆಮ್ ಕರೆಕ್ಟ್, ರಿಟರ್ನಿಂಗ್ ಆಫೀಸರ್ ಇಂದ ಮೊದಲ ಪತ್ರ ಅಥವಾ ಇಮೇಲ್ ಹೋಗಿದ್ದು ಕುನಾಲ್ ಕುಮಾರ್ ಘೋಷ್ ಅವರಿಗೆ, who belongs to TMC party. ನಾವು ಇಮೇಲ್ ಚೆಕ್ ಮಾಡಲ್ಲ, ಲೆಟರ್ ಚೆಕ್ ಮಾಡಲ್ಲ, CCTV ವೈರಲ್ ವಿಡಿಯೋ ಇಟ್ಕೊಂಡ್ಬಿಟ್ಟು ಇಡೀ ಚುನಾವಣಾ ಪ್ರಕ್ರಿಯೆ ಮೇಲೆ ಕೆಸರೆರಚ್ತೀವಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಪ್ರಸಂಗ ಲಾಗ್ ಹೋಯ್ತಾ? ಚಿತ್ತಾಲೆ ಸರ್. ಮೇಡಮ್ ನಾನು ಹೇಳ್ತೇನೆ ಮೇಡಮ್. ಶಶಿ ಪಾಂಜಾ ಒನ್ ಆಫ್ ದ ಕ್ಯಾಂಡಿಡೇಟ್, ಆಮೇಲೆ ಕುನಾಲ್ ಘೋಷ್ ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ಮೀಡಿಯಾ ಇನ್ಚಾರ್ಜ್ ಆಫ್ TMC. ನೋಡಿ, ಅವರು ಆ ವಿಡಿಯೋ ವೈರಲ್ ಮಾಡಿದ್ದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮಾನಿಟರ್ ಅಲ್ಲಿ, ಹೊರಗಡೆ ಮಾನಿಟರ್ ಇತ್ತು. ಆ ಮಾನಿಟರ್ನಲ್ಲಿ ಏನು ಬರ್ತಾ ಇತ್ತಲ್ಲ, ವೇರಿಯಸ್ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅವು ಪೋಸ್ಟಲ್ ಬ್ಯಾಲೆಟ್ಸನ್ನು ಸೆಗ್ರಿಗೇಟ್ ಮಾಡಿ ಕಳಿಸ್ತಾ ಇತ್ತು. ಅದಕ್ಕೆ ಎಲ್ಲ ಪಾರ್ಟಿಯ ಮೆಂಬರ್ಸ್ಗೆ ಇಮೇಲ್ ಕಳಿಸಲಾಗಿತ್ತು ಮತ್ತು ತಿಳಿಸೂ ಆಗಿತ್ತು. ಆದರೆ ಸಡನ್ನಾಗಿ ಮಾಹೋಲ್ ಕ್ರಿಯೇಟ್ ಮಾಡಿ ಏನಾದರೂ ಒಂದು, ಈಗೇನಾಗಿದೆ ಅಂತಂದರೆ ಮರ್ತಾ ಕ್ಯಾ ಕರ್ತಾ ಅಂತ ಹಿಂದಿ ಒಳಗೆ ಅಂತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಸೋಲು ಎಲ್ಲ ಕಡೆ ಇಟ್ ಈಸ್ ವಿಸಿಬಲ್ ಆನ್ ದ ಗ್ರೌಂಡ್. 700